ಮುಂದೆ 3, 4, 5 ನೋಡಿದ್ರು ಅಲ್ವಾ? 3, 4ನೇ ನೀವು ನೋಡಿದ್ರಿ. ಈಗ ಮಧ್ಯೆ ಬಿಟ್ಟಿದ್ದೀನಿ, ಎಲ್ಲ ತೋರ್ಸೋಕ್ಕಾಗಲ್ವಲ್ಲ. ಹಾಗಾಗಿ ಇದು ಪರ್ಟಿಕ್ಯುಲರಾಗಿ ತೋರಿಸೋದು ಯಾಕೆ ಅಂದರೆ ಯಾವ ಕಾಲದಲ್ಲೂ ನಮಗೆ ನೀರು ಇರುತ್ತೆ ಇಲ್ಲಿ. ಯಾಕೆ ಅಂತ ಆಶ್ಚರ್ಯ ಆಗ್ಬೋದು ನಿಮಗೆ. ಬೆಂಗಳೂರಲ್ಲಿ ವೃಷಭಾವತಿಯಲ್ಲಿ ಯಾವಾಗಲೂ ನೀರು ಇರುತ್ತಲ್ಲ, ಬ್ಲಾಕ್ ನೀರು. ಅದೇ ಥರನೇ ಇಲ್ಲೂ ಸ್ವಲ್ಪ ನಮ್ಮ ಹಾಸ್ಟೆಲ್ದು ಒಂದು ಟಾಯ್ಲೆಟ್ ವೇಸ್ಟು STP ಇಂದ ಅದು STP ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಹಾಗಾಗಿ ಹರ್ಕೊಂಬರುತ್ತೆ. ಹರ್ಕೊಂಬರ್ಬೇಕಾದ್ರೆ ಬಯೋ ಟ್ರೀಟ್ಮೆಂಟ್ ಅಂತ ಹೇಳ್ತಾರಲ್ಲ, ಅದು ಆಗ್ತಾ ಇದೆ ನೋಡಿ. ಇಲ್ಲಿ ವಾಸನೆ ಇದೆ ನಿಮಗೆ? ಇಲ್ಲ. ನಾನು ಹೇಳೋದಕ್ಕೆ ನಿಮಗೆ ಇದು ಕೊಳ್ಚೆ ಅಂತ ಗೊತ್ತಾಗಿಲ್ಲ ಅಲ್ಲ? ಅಂದರೆ ಅಷ್ಟು ಮಟ್ಟಿಗೆ ಇದನ್ನು ನೋಡಿ ನಾನು ಬ್ಯಾಂಬೂ ವ್ಯಾಲಿ ಅಂತ ಒಂದು ಮಾಡಿದ್ದೀನಿ. 1200 ಬ್ಯಾಂಬೂ ಹಾಕ್ಬಿಟ್ಟು ಲೇಡೀಸ್ ಹಾಸ್ಟೆಲಿಂದ ಒಂದು STP ಕೆಟ್ ನೀರು ಬರುತ್ತಲ್ಲ, ಆಚೆ ಹೊರಗೆ ಬರುತ್ತಲ್ಲ, ಓವರ್ಫ್ಲೋ ಆಗುತ್ತಲ್ಲ, ಅದನ್ನು ನೋಡ್ತಾ ಇದ್ದೀವಿ. ಅದು ಕೂಡ ಕ್ಲೀನ್ ಆಗ್ತಾ ಇದೆ ಟು ಸಮ್ ಎಕ್ಸ್ಟೆಂಟ್. ಸೊ ಇದನ್ನು ನಾವು ಕ್ಯಾನ್ವಾಸ್ ಮಾಡ್ತಿದ್ದೀವಿ ಈಗ. ಬಯೋ ಟ್ರೀಟ್ಮೆಂಟ್ಗೆ ಹಳ್ಳಿಗಳಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಬೆಳೆಸ್ಕೊಳ್ಳಿಲ್ಲ, ಉಪಯೋಗ ಆಗುತ್ತೆ ಅಂತ. ಅಂದರೆ STPನೂ ಇರಲಿ, ಓವರ್ಫ್ಲೋ ಆದಾಗ, ತೊಂದರೆ ಆದಾಗ, ಲಿಮಿಟ್ ದಾಟಿದಾಗ ಶುರು ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಇಲ್ಲ ಆಮೇಲೆ ಕ್ರಮೇಣವಾಗಿ STP ತೆಗಿಬೋದು ಅಂತ. ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ಬಟರ್ಫ್ಲೈಸ್, ಲಾಡ್ ಆಫ್ ಬಟರ್ಫ್ಲೈಸ್. ಪದ್ಮನಾಭ ಅವರೇ, ನೀವು ನೋಡಿ ಫಾರಿನ್ಗೆಲ್ಲ ಫೋಟೋ ತೆಗಿತಿರಲ್ಲ, ಹೆಂಗೆ ಇದು ಫಾರಿನ್ ಚೆನ್ನಾಗಿಲ್ಲ? ತೆಗೆದು ಕಳಿಸಿ ನೋಡಿ, ಗ್ರೂಪಲ್ಲಿ ಹಾಕಿ. ಮೊನ್ನೆ ತೆಗೆದಿರೋ ಬಟರ್ಫ್ಲೈ ಆಲ್ಮೋಸ್ಟ್ ಇಷ್ಟೇ ಇಲ್ಲಿ ಕಾಣ್ತಿದೆ ನಿಮಗೆ. ಪದ್ಮನಾಭ ಇಸ್ ನಾಟ್ ಆರ್ಡಿನರಿ ಪರ್ಸನ್. ನನ್ನ ಮದುವೆಗೆ 35 ವರ್ಷಕ್ಕೆ ಫೋಟೋಗ್ರಾಫರ್ ಅವರೇ. ಓಕೆ. ನನ್ನ